ನಮ್ಮ ಮನಸ್ಸು ಯಾವಾಗಲೂ ಪುಣ್ಯಾತ್ಮರೇ. ಅದಕ್ಕೆ ಹೇಳಿಲ್ಲ ಪುಣ್ಯಾತ್ಮರೇ, ಈ ಉಸಿರಿನ ಪರಿಮಳ ಇರೋ ಕಾಲಕ್ಕೆ ಹೂವಿನ ಗಂಧ ಯಾಕಬೇಕಂತ ಹೇಳ್ತಾಳೆ. ನಮ್ಮ ಉಸಿರು ಪರಿಮಳವಾಗಿ ಹೊರಗೆ ಬರ್ಬೇಕು. ಎಂತ ಪರಿಮಳ ಆಗಿ ಬರ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಹ್ಯಾಗ ಕಲ್ಯಾಣ ಅಂತಕ್ಕಂಥ ಸಂದರ್ಭ ಬಂದಾಗ, ಕಲ್ಯಾಣ ಅಂತಕ್ಕಂಥ ಪುಷ್ಪ ಪುಣ್ಯಾತ್ಮರೇ ಭಕ್ತಿ ಅಂತಕ್ಕಂಥ ತುಂಬಿಕೊಂಡು ಹೊರಗೆ ಹೆಂಗ ಸೂಸುತ್ತಿತ್ತು, ಅದನ್ನ ದುಂಬಿಗಳಾಗಿ ಬಂದು ಹೆಂಗ ಆಕರ್ಷಣೆ ಮಾಡಕ್ ಬಂದಿದಲ್ಲ, ಹಂಗ ನಮ್ಮದು ಪುಣ್ಯಾತ್ಮರೇ ಉಸಿರು ಏನಾಗಬೇಕತ್ತ, ಉಸಿರಿನ ಪರಿಮಳ ಇರೋ ಕಾಲಕ್ಕೆ ಪುಣ್ಯಾತ್ಮ ಹೊರಗಿನ ಹೂವಿನ ಹಂಗ್ಯಾಕಂತ ಹೇಳ್ತಾಳೆ. ಹಂಗ ರೋಹಿದಾಸಂದ್ ಏನಾಗಿತ್ತ ಕೇಳಿದ್ರೆ ಪುಣ್ಯಾತ್ಮರ ಮನಸ್ಸೇ ಮಲ್ಲಿಗಾಗಿತ್ತು, ಮನವೇ ಮಲ್ಲಿಗಾಗಿತ್ತು. ಅದಕ್ಕೆ ಹೇಳ್ತಾರಲ್ಲ, ಏನು ಮೀಸಲ ಮಾಡಲು ರಂಗ ನಿನಗೇನು ಮೀಸಲ ಮಾಡಲು, ಹಾಲು ಕರಿಯಲು ಹೋದೆ ಕರುವು ಎಂಜಲ ಮಾಡಿತ್ತು, ನೀರು ಪೊರೆಯಲು ಹೋದೆ ಮೀನು ಎಂಜಲ ಮಾಡಿತ್ತು, ಏನು ಮಾಡಲಿ ಏನು ಮೀಸಲ ಮಾಡಲಿ, ಮನವೇ ಮೀಸಲ ಅಂತ ಕರೀತಾರೆ. ಈ ಮನನ ಮೀಸಲು, ಮನ ಹಣ್ಣಾಗಬೇಕು, ಮನ ಪರಿಪಕ್ವ ಆಗಬೇಕು, ಮನ ಪುಣ್ಯಾತ್ಮರು ಅರಳಿಸ್ಬೇಕು. ಈ ಮನ ಅಂತಕ್ಕಂಥದ್ದು ಹೂ ಅರಳಿತ್ತಂದ್ರ ಹೊರಗೆ ಎಂತಾದ ಸುಗಂಧ ಬರ್ಬೇಕಂತ ಕೇಳಿದ್ರೆ ಎಲ್ಲರೂ ಸ್ವೀಕಾರ ಮಾಡತಕ್ಕಂಥದ್ದು ಬರ್ಬೇಕು. ಯಾಕಂದ್ರ ಬಹಳ ಮಜಾ ಹೇಳ್ಯಾರ, ನಾವು ಪುಣ್ಯಾತ್ಮರೇ ಮನೆ ಮುಂದೆ ಹಚ್ಚಿರ್ತಕ್ಕಂಥ ಬಳ್ಳಿ ಒಳಗ ಸುಂದರ ಸುಂದರ ಹೂಗಳು ತಯಾರಾಗ್ತಾವ. ಹೂವ ಬಣ್ಣ ಚಂದ ಇರ್ತದ, ಸುವಾಸನೆ ಚಂದ ಇರ್ತದ. ಅದೇನು ಬಳ್ಳಿ ಬಿಟ್ಟತಿ ಹೂ ತಾನೇ ಹೊಳ್ಳಿ ಅದ್ರ ವಾಸ ತಗೋತನಂದ್ರು ಬಿ ಖುಷಿ ಪಡ್ತದ. ಆದ್ರ ಮನಸ್ಸೆಂಬ ಬಳ್ಳಿ ಅನ್ನೋದಲ್ಲ, ಈ ಮನಸ್ಸೆಂಬ ಬಳ್ಳಿ ಪುಣ್ಯಾತ್ಮನ ಕ್ಷಣಕ್ಕೊಂದು ಹೂ ಬಿಡ್ತದ, ಕ್ಷಣಕ್ಕೊಂದು ಕಲರ್ ಆಗ್ತದ, ಕ್ಷಣಕ್ಕೊಂದು ವಾಸನೆ ಬರಾಕತ್ತದ. ಆ ಬಳ್ಳಿ ಬಿಟ್ಟು ಹೂವಿನ ವಾಸ ತಗೋತದ. ಖರೆ ಈ ಮನಸ್ಸೆಂಬ ಬಳ್ಳಿ ಬಿಟ್ಟಿರ್ತಕ್ಕಂಥ ಹೂವಿನ ವಾಸ ಹೊಳ್ಳಿ ತಗೋಬೇಕಾದ್ರೆ ಅದಕ್ಕೆ ಹೇಸಿಗೆ ಬರ್ತದಂತ, ಹೇಸಿಗೆ ಬರ್ತದ. ಆ ಮನಸ್ಸು ಅಂತಕ್ಕಂಥದ್ದು ಪುಣ್ಯಾತ್ಮರು ಹೂವು ಅರಳಿ ಸುಗಂಧ ಹೊರಗೆ ಸೂಸಲಕ್ಕತ್ತಂದ್ರ ಪುಣ್ಯಾತ್ಮರ ಜಗತ್ತಿನ ಭಕ್ತ ಗಣಗಳು ಅಂತಕ್ಕಂಥದ್ದು ಅದನ್ನ ಹೀರ್ಲಿಕ್ಕೆ ಬಂದೇ ಬರ್ತಾವಂತ. ಹಂಗ ರೋಹಿದಾಸ ಬಂಧುಗಳೇ ಆ ಮನಸ್ಸ ಪುಣ್ಯಾತ್ಮರ ಮುದಗೊಳಿಸಿದ, ಹದಗೊಳಿಸಿದ್ದ. ಆ ಚಪ್ಪಲದ ಹೊಲದ ಕೊಟ್ಬಿಟ್ಟ, ಆತ ಕೂಲಿ ಕೊಡ್ಲಿಕ್ಕೆ ಬಂದ. ರವಿದಾಸ್ ಹೇಳ್ತಾರ, ನಾನು ಕೂಲಿ ಕೊಡ್ಬೇಡ್ರಿ, ನಂದೊಂದು ಕಳಕಳಿ ಪ್ರಾರ್ಥನೆ ಐತಿ, ಅದನ್ನು ದಯವಿಟ್ಟು ನಡೆಸಿಕೊಟ್ರಿ ಅಂದ್ರೆ ದೊಡ್ಡ ಉಪಕಾರ ಮಾಡಿದಂಗ ಆಕತಿ. ಏನು? ಹೆಂಗೋ ನೀವು ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರಿ, ಹೆಂಗೋ ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರಿ, ಆ ಸ್ನಾನಕ್ಕೆ ಹೋದ ತಕ್ಷಣ ನಿಮ್ಮದೆಲ್ಲ ಸ್ನಾನ ಸಂಧ್ಯಾ ವಂದನೆ ಮುಗಿಸ್ಕೋರಿ, ಮುಗಿಸಿದ ಕಾಲಕ್ಕೆ ನಾನು ಕೊಡ್ತಕ್ಕಂಥ ತಾಂಬೂಲವನ್ನ ಸಾಕ್ಷಾತ್ ಗಂಗಾ ಮಾತೆ ನೀರಿನೊಳಗೆ ಹಸ್ತ ತೋರಿಸಿ ತಗೊಂಡಳಂದ್ರ ಆಕಿ ಕೈ ಒಳಗೆ ಇಡ್ರಿ, ಇರ್ಲಿಲ್ಲ ಅಂದ್ರೆ ವಾಪಸ್ ತಗೊಂಬರಿಂದ. ಆಯ್ತಂದ. ಈ ಬ್ರಾಹ್ಮಣ ತಗೊಂಡು ಹೋದ, ತನ್ನ ಕಾಯಕ್ಕೆಲ್ಲ ಮುಗಿಸ್ಕೊಂಡ, ಮರಳಿ ಬರ್ಲಿಕ್ಕೆ ತಯಾರಾಗ್ತಾನೆ. ಹೆಂಗ ಶ್ರೀಶೈಲಕ್ಕೆ ಹೋಗುವಂತ ಸಂದರ್ಭದಾಗ ಗೊಲ್ಲಾಳ ದಾರಿ ಒಳಗೆ ದುಡ್ಡು ಕೊಟ್ಟು ಲಿಂಗ ತರ್ತಾರತ್ತೆ, ಹೆಂಗ ದಾರಿ ನೋಡ್ಕೊಂತ ಕುಂತಿದ್ದಲ್ಲ, ಹಂಗ ಪುಣ್ಯಾತ್ಮರೇ ರೋಹಿದಾಸನು ಕೂತಿದ್ದ. ಅಲ್ಲೇನಾಯ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ನೀರಿನ ತೆರೆಗಳೇನು ಬರ್ತಿದ್ದಲ್ಲ, ಆ ತೆರೆ ಒಳಗೆ ಸುಂದರವಾಗಿರ್ತಕ್ಕಂಥ ಬಂಗಾರ ವರ್ಣದ ಹಸ್ತ ಹೊರಗೆ ಬಂದ್ಬಿಡ್ತು. ಆ ಹಸ್ತದೊಳಗೆ ತಾಂಬೂಲ ಇಟ್ಟ ಮಹಾನುಭಾವ, ತಾಂಬೂಲ ಇಟ್ಟ ದೇವಿ ಸ್ವೀಕಾರ ಮಾಡಿದಳು. ಮತ್ತೆ ಕೆಲವು ಘಳಿಗೆಯಲ್ಲಿ, ಕೆಲವೇ ಕ್ಷಣದಲ್ಲಿ ಮತ್ತೆ ಪುಣ್ಯಾತ್ಮರೇ ಅತಿ ಶೃಂಗಾರವಾಗಿರತಕ್ಕಂಥ ಹೊಳಪುಳ್ಳ ಸೂರ್ಯನ ಕಿರಣಗಳು ಉಳ್ತಕ್ಕಂಥ ಬಂಗಾರ ವರ್ಣದ ಹಸ್ತ ಪುಣ್ಯಾತ್ಮರು ಮತ್ತೆ ನೀರಿನೊಳಗೆ ಹೊರಗೆ ಬಂತು. ಆ ಕೈ ಒಳಗೆ ಬಂಗಾರದ ಬಳೆ ಎತ್ತೊಂದು, ಆ ಬಂಗಾರ ಬಳೆ ತಗೊಂಡು ಆ ದೇವಿ ಹೇಳ್ತಾಳ, ನನ್ನ ಮಗ ಕೊಟ್ಟಿರ್ತಕ್ಕಂಥ ತಾಂಬೂಲ ನಾನು ಸ್ವೀಕಾರ ಮಾಡೇನಿ, ನನ್ನ ಮಗನಿಗೆ ಒಯ್ದಿದ್ದನ್ನು ಕೊಡು, ಈ ಬಳಿ ಕೊಡು ಅಂತ ಹೇಳಿದ್ದು. ಅವಾಗ ಪುಣ್ಯಾತ್ಮರೇ ಈ ಪುಣ್ಯಾತ್ಮನ ಮನಸ್ಸಿನೊಳಗೆ ಒಂದಿಷ್ಟು ಕಸವಿಸಿಗೊಳ್ತದ. ಆಸೆ ಅಂತಕ್ಕಂಥದ್ದು ಚಿಗುರ್ಲಕ್ಕತ್ತದ, ಆಸೆ ಅಂತಕ್ಕಂಥ ದ್ವೇಷ ಪ್ರಾರಂಭಗೊಂಡಿತ್ತು. ಇಂಥ ಒಂದು ಕಿಮ್ಮತ್ತಿನ ಬಳೆಯನ್ನ, ಇಷ್ಟು ಸುಂದರವಾಗಿರ್ತಕ್ಕಂಥ ಬಳೆಯನ್ನ ನನ್ನ ಹೆಂಡತಿಗೆ ಯಾಕೆ ಕೊಡಬಾರ್ದು, ಇವನಿಗೆ ಯಾಕೆ ಕೊಡ್ಲೇ ತಿಳ್ಕೊಂಡು ದುರ್ಬುದ್ಧಿ ಬಂತು, ದುರಾಶೆ ಬಂತು. ಅವಾಗ ಮನೆಗೆ ತಗೊಂಡು ಬಂದ ಬಳಿ ಆ ಹೆಣ್ಮಗಳ ಕೈಯೊಳಗೆ ಕೊಟ್ಟು ಮಡದಿ ಕೈಯೊಳಗ ಹೆಣ್ಮಗಳ ಬಂಗಾರದ ಬಳೆ ನೋಡಿದಳು. ಆ ಹೆಣ್ಮಗಳಂತಾಳ, ನಮ್ಮಂತವ್ರು ತೊಟ್ಕೊಳ್ದು ಬಳೆಯಲ್ಲಿದ್ದ, ರಾಣಿಯರು ತೊಟ್ಕೊಳ್ತಕ್ಕಂಥ ಬಳೆ ಇದು, ರಾಣಿಗೆ ಓದು ಕೊಟ್ಬಿಡು ಅಂತ ಹೇಳಿರು. ರಾಣಿಗೆ ಓದು ಬಳೆ ಕೊಟ್ಟೆ ಅಂದ್ರ ಆಕೇನೋ ನಮ್ಮ ಮ್ಯಾಲ ಕೃಪ ಮಾಡಿ ಒಂದಿಷ್ಟು ಸಂಪತ್ತು ಕೊಟ್ಟಂದ್ರೆ ನಮ್ಮದು ಬಡತನ ಕಿತ್ತು ಹೋಗ್ತದ, ಹೋಗಿ ಕೊಟ್ಬಿಡುಂದ. ಅವನಲ್ಲಿ ಪುಣ್ಯಾತ್ಮರೇ ಆಶೆ ಉದಯ ಆಯ್ತು. ಬಂದವ್
ರಾಜರನ್ನ ಭೇಟಿ ಅದ, ಇದು ಬಂಗಾರದ ಬಳೆ, ನೀನು ನಾನು ಇಂಥ ಸ್ಥಳಕ್ಕೆ ಹೋಗಿನಿ, ನನಗೆ ಅನುಗ್ರಹ ಆಗೈತಿ, ಆದ್ರೆ ಇಂಥ ಬಳಿಯನ್ನ ನಮ್ಮಂತ ಬಡಪಾಯಿಗಳು ತೊಡೋದಲ್ಲ, ರಾಣಿಯರ ಕೈ ಒಳಗಿರ್ಬೇಕಾಗಿರ್ತಕ್ಕಂಥದ್ದು ಕಿಮ್ಮತ್ತಿನ ಐತಿ, ಅದಕ್ಕೆ ದಯವಿಟ್ಟು ಇದನ್ನ ನಿಮ್ಮ ಮಡದಿಗೆ ಕೊಟ್ಬಿಡ್ರಿ ಅಂತ. ಆ ಬಳೆ ನಾನ್ ನೋಡೋದು ಬೇಡಪ್ಪ, ಮೊದಲು ನಾನು ಮಡದಿ ಕರೆಸೋನು ನೋಡ್ಲಿಕ್ಕೆ ಹಚ್ಚು. ಬಂದು ನೋಡಿದ್ರು ಬಹಳ ಕಿಮ್ಮತ್ತು, ಬಹಳ ಸೌಂದರ್ಯ. ಆ ಹೆಣ್ಮಗಳಂತಳ, ಬಳಿ ತೊಟ್ಕೋಬೇಕಾದ್ರೆ ಎರಡೂ ಒಮ್ಮೆ ಜೋಡ ತೊಟ್ಕೋಬೇಕತ್ತು, ಒಂಟೆ ಹೆಂಗ್ ತಗೊಳಕ್ ಆಗ್ತದೆ? ಈ ತಂದವಾಗ ಇನ್ನೊಂದು ತಂದು ಕೊಡಂತ ಹೇಳ್ರಿ, ಅವಾಗ ಎರಡೂ ತಂದು ಕೊಟ್ಟಂದ್ರೆ ಇವನಿಗೆ ಬಹುಮಾನ ಕೊಡ್ರಿ, ಅಕಸ್ಮಾತ್ ತಂದು ಕೊಡ್ಲಿ ಅಂದ್ರೆ ಭಾಷೆ ಕೊಡ್ರಿ ಅಂದ್ರೆ. ಒಂದು ಬಳಿ ತಂದಾನ, ಇನ್ನೊಂದು ಬಳಿ ಬೇಕನ್ನಕತ್ತಾನ, ಎರಡು ಬಳಿ ಜೋಟಿ ತಂದಳಂದ್ರ, ಜೊತೆಯಾಗಿ ಎರಡನ್ನ ಜೋಡಿ ತಂದ ಅಂದ್ರ ಅವನಿಗೆ ಬಹುಮಾನ ಕೊಡ್ರಿ, ಅಕಸ್ಮಾತ್ ಒಂಟ ತಂದಂದ್ರ ಅವನಿಗೆ ಶಿಕ್ಷಾ ಕೊಟ್ಟು ಬಿಡ್ರಿ ಅಂದ್ರು. ಇವನಿಗೆ ಮುಗಿಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು. ಸುಮ್ಮನೆ ನನ್ನಷ್ಟಕ್ಕೆ ನಾ ತಾಂಬೂಲ ಕೊಟ್ಟ ಇದ್ದದ ಬಳಿ ಅವನಿಗೆ ಕೊಟ್ಟಿನಿ ಅಂದ್ರ ನನ್ನ ಮನಿನ ಸೇರ್ಬೋದಾಗಿತ್ತು, ಆದ್ರೆ ದುರಾಶೆ ಬಂದು ಬಿಡಿತು, ಮನಸ್ಸು ಹೊಲಸು ಮಾಡ್ಕೊಂಡೆ, ಮನಸ್ಸ ಹೊಲಸು ಮಾಡಿಕೊಂಡು ಕೆಲಸ ಹತ್ತಿ ಬಿಡಿತು. ಅವಾಗ ಏನೂ ತಿಳಿಲಿಲ್ಲ ಪುಣ್ಯಾತ್ಮರು, ಇನ್ನೆಲ್ಲಿದು ತರ್ಲಕ್ ಸಾಧ್ಯ ಆಗ್ತದೆ? ಏನೋ ತಾಯಿಗೆ ತಾಂಬೂಲ ಕೊಟ್ಟಿದ್ದ ರೋಹಿದಾಸ, ಅವನ ಭಕ್ತಿಗೆ ಆಕೆ ಬೆಳೆ ಕೊಟ್ಟಿದ್ಲು, ಯಾರನ್ನು ಕೇಳ್ಬೇಕು? ಅದಕ್ಕೆ ಸಾವುಕಾರ ಕೇಳ್ರಿ ನೀವು ಬಕ್ರ, ಸಾವುಕಾರ ಮನಸ್ಸು ಏನತ್ತತಿ ಅಂದ್ರೆ ಬೇಕು ಬೇಕು ಬೇಕಂತತಿ. ಸಾವುಕಾರ ಮನಸ್ಸ ಎಷ್ಟು ಕೊಡ್ತಿಕೊಂಡು ಏನ ಬೇಕಂತತಿ ಅಂತ. ಆದ್ರೆ ಸಂತನ ಮನಸ್ಸ ಸಾಕು 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 ಅಂತತಿ ಅಂತ. ಹಂಗ ಸಾಕನ್ನತಕ್ಕಂಥ ಸಾವುಕಾರ ರೋಹಿದಾಸನ ಕಡೆ ಬಂದ, ರವಿದಾಸನ ಕಡೆ. ಅವನಿಗೆ ಹೇಳಿದ ಇದ್ದ ಹಕ್ಕಿಕತೆ, ನೀವು ಕೊಟ್ಟಂತ ತಾಂಬೂಲ ಸಾಕ್ಷಾಂತ ದೇವಿನ ಬಂದು ಹಸ್ತ ಹಿಡಿದಿದ್ಲು, ಆಕೆ ಕೈಯಾಗ ಕೊಟ್ಟಿನಿ, ಮರಳಿ ನಿನಗೊಂದು ಸುಂದರವಾದಂತ ಕಿಮ್ಮತ್ತು ಉಳ್ತಕ್ಕಂಥ ಬಂಗಾರದ ಬಳಿಯನ್ನ ನಿಮ್ಮ ಕೈಗೆ ಕೊಡಂತ ಕೊಟ್ಟಿದ್ರು. ಆದ್ರೆ ನನ್ನ ಆಶೆ ದುರಾಶೆ ಬಂದ್ಬಿಡಿತು, ಸ್ವಾರ್ಥ ಬಂದ್ಬಿಡಿತು, ನಾನು ಹೆಂಡತಿ ಕೊಡಬೇಕಂತ ಒಯ್ದು ಮನೆಯೊಳಗೆ ಹೆಂಡತಿ ಕೊಟ್ಟಿನಿ. ಹೆಂಡತಿ ಅಂತಳ ರಾಣಿಯರ ಕೈಯೊಳಗಿರ್ಬೇಕಾದಂತ ಕಿಮ್ಮತ್ತಿನ ಬಳೆಯದ ರಾಣಿಗೆ ಕೊಟ್ಬಿಡಂದ್ರು. ನಾನು ಖುಷಿಯಿಂದ ರಾಜ ಏನೋ ನನ್ನ ಮೇಲೆ ಕೃಪೆ ಮಾಡಿ ಬಹುಮಾನ ಕೊಡ್ತಾನಂತ ನಾನು ಹೋಗಿನಿ. ರಾಣಿಗೆ ಬಳೆ ತೋರಿಸಿದಾಗ ರಾಣಿ ಅಂದಳು, ಜೋಡಿ ಬಳೆ ಹಾಕೋಬೇಕಾಗ್ತದ, ಒಂಟಾದ್ರೆ ಯೋಗ್ಯ ಬರುವುದಿಲ್ಲ, ಜೋಡಿ ತಂದು ಕೊಟ್ಟಂದ್ರೆ ಬಹುಮಾನ ಕೊಡು, ಜೋಡಿ ತರ್ಲಿ ಅಂದ್ರೆ ಅವನಿಗೆ ಶಿಕ್ಷಾ ಕೊಡು ಅಂತ ಹೇಳಿಬಿಟ್ಟಾಳು. ದಯವಿಟ್ಟು ಈ ಶಿಕ್ಷೆದಂದು ನನ್ನ ಪಾರು ಮಾಡ್ಬೇಕಂತ ಕೈ ಮುಗದ ಹೋಗಿ ನಮಸ್ಕಾರ ಮಾಡಿದ. ಅವಾಗ ಕಾಯಕದಿಂದ ಕೆಲಸ ಕೆಟ್ಟದಿರ್ಬೋದು, ವೃತ್ತಿದಿಂದ ಪುಣ್ಯಾತ್ಮರೇ ನಾವೆಲ್ಲರದೇ ಹೇಸ್ಕಂತ ನಾವೆಲ್ಲ ಆಲೋಚನೆ ಮಾಡ್ಬೋದು. ಆದರೆ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಅವೇನು ನಿತ್ಯ ತೊಗಲು ತೋರಿಸ್ತಿದ್ರಲ್ಲ, ಆ ತೊಗಲಿನ ಮೇಲೆ ಅರಿವಿ ಮುಚ್ಚಿದ್ದ, ಗಂಗಾ ಮಾತೆಗೆ ಪ್ರಾರ್ಥನೆ ಮಾಡಿದ, ತಾಯಿ ಇನ್ನೊಂದು ಬಳೆ ಕೊಟ್ಟಿ ಅಂದ್ರ ಈ ಬಡಪಾಯಿ ಮನುಷ್ಯ ಬದುಕೋತಾನ, ಅವನಿಗೆ ಯೋಗ್ಯ ಬಹುಮಾನ ಸಿಗ್ತದ, ಅನುಗ್ರಹ ಮಾಡಬೇಕು. ಯಾಕಂದ್ರೆ ತಾಯಿ ಅಂದ್ರೆ ಕರುಣಾಮಯಿ ಅಂತ ಕರೀತಾರ, ತಾಯಿ ಕರುಣಾಮಯಿ ಅಂತ ಕರೀತಾರ. ಅದಕ್ಕೆ ನೀ ಕೃಪೆ ಮಾಡ ತಾಯಿ ತಿಳ್ಕೊಂಡು ಕಣ್ಣು ಮುಚ್ಚಿ 2 ನಿಮಿಷ ಧ್ಯಾನ ಮಾಡಿದ. ಆ ಮುಚ್ಚಿದ ಅರಿವಿ ಒಳಗೆ ಟಪ್ ಅಂತೇಳಿ ಸಪ್ಪಳಾಗ್ತದ. ಮುಚ್ಚಿದ ಅರಿವಿ ಒಳಗೆ ಟಪ್ ಅಂತ ಸಪ್ಪಳಾಯ್ತು. ಆ ಸಪ್ಪಳಾದಾಗ ಮ್ಯಾಲಿನ ಬಟ್ಟೆ ತೆಗೆದು ನೋಡ್ತಾನ, ಒಳಗೆ ಬಂಗಾರದ ಬಳೆ ಇತ್ತು, ಬಂಗಾರದ ಬಳೆ ಇತ್ತು. ತೆಗೆದವನ ರವಿದಾಸ ಏನ್ ಮಾಡಿದ, ಅವನ ಕೈಯಾಗ ಕೊಟ್ಟ, ತಗೊಂಡ ಆ ಬ್ರಾಹ್ಮಣ ಅಂತಾನ, ನನಗ ಇಂಥ ಸಂದರ್ಭದೊಳಗ ಇಷ್ಟು ನನ್ನ ಮ್ಯಾಲ ಕೃಪೆ ಮಾಡಿದಿ, ಅವನಿಗೆ ಓದು ಕೊಟ್ಟು ಬಹುಮಾನ ತಗೊಂಡು ನಾನೇನು ಸಾಧನೆ ಮಾಡಾವುದೀನಿ, ನಿಜವಾದ ನನಗೆ ಬದುಕಿನ ಬಣ್ಣವನ್ನು ಕಲಿಸಿಕೊಟ್ಟಿದಿ. ಭೂಮಿ ಸೀಮಿ ಹೆಣ್ಣು ಹೊಣ್ಣು ಮಣ್ಣು ಯಾವುದೂ ಶಾಶ್ವತ ಅಲ್ಲ, ನಿಜವಾಗಿರ್ತಕ್ಕಂಥ ಪರಮಾತ್ಮನ ಆತ್ಮ ಕಲ್ಯಾಣ ಅಂತ ಕರೀತಾರ, ಆತ್ಮವಿದ್ಯೆ ಅಂತ ಕರೀತಾರ. ಅಂತ ವಿದ್ಯೆಯನ್ನ ಅಂತ ಜ್ಞಾನವನ್ನ ಪಡಿತಕ್ಕಂಥ ಪುಣ್ಯಾತ್ಮ ನೀನಿದ್ದಿ, ನಿನಗೇ ನಾನು ಸಾಷ್ಟಾಂಗಾಗಿ ನಿನ್ನ ಶಿಷ್ಯನಾಗಬೇಕಂತ ತಿಳ್ಕೊಂಡು ಇದ್ದದ 2 ಬಳೆಯನ್ನು ಕೈಗೆ ಕೊಟ್ಟು ಸಾಷ್ಟಾಂಗ ಹಾಕಿಬಿಟ್ಟ ಅಂತಕ್ಕಂಥ ಮಾತು ಬರ್ತದ. ಅದಕ್ಕೆ ಬಂಧುಗಳೇ, ಮನಸ್ಸು ಶುಚಿ ಮಾಡ್ಕೊಳ್ಳಿ, ಮನಸ್ಸನ್ನು ಹಸನು ಮಾಡ್ಕೊಳ್ಳೋ ಸಲುವಾಗಿ ನೋಡ್ಬೇಕಾರೆ ಬಂಧುಗಳೇ, ನಾವು ಬದುಕನ್ನು ಕೆಡಿಸ್ಕೊಂಡು ಬಿಟ್ಟಿದ್ವಿ. ಸಾಕಷ್ಟು ನಮಗೆ ಅವಕಾಶ ಸಿಕ್ಕಾವ, ಆದ್ರೂ ಕೂಡ ನಮ್ಮ ಬದುಕನ್ನು ನಾವು ಹಾಳು ಮಾಡ್ಕೊಂಡು ಬಿಟ್ಟಿದ್ವಿ. ಮೀನುಗಾರನ ಮನೆಯೊಳಗ ಬುದ್ಧ ವಸ್ತಿ ಮಾಡಿದ್ದ, ಮೀನುಗಾರನ ಮನೆಯೊಳಗೆ ಬುದ್ಧ ವಸ್ತಿ ಮಾಡಿದ. ಬೆಳಗಿನ ಜಾವ ಹೋಗೋ ಕಾಲಕ್ಕೆ ಬಡಪಾಯಿ ಮೀನುಗಾರಗೆ ಕೇಳ್ತಾನ ಬುದ್ಧ ಭಗವಾನ್ ಕೇಳ್ತಾರ, ನಿನ್ಗೇನ್ ಬೇಕಪ್ಪ, ನಂದು ಆರೈಕೆ ಮಾಡಿದಿ, ಸೇವೆ ಮಾಡಿದಿ, ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ಬಂಗಾರ ಬೇಕಂದ. ಅವಾಗ
ಬುದ್ಧ ಭಗವಾನ್ ಅಂದ್ರು, ನಿನಗೆ ಬಂಗಾರ ಕೊಡ್ತಾನ ಕರೆ ಪೊಕ್ಕಟ್ಟು ಕೊಡಂಗಿಲ್ಲ, ದುಡಿದು ತಗೋಬೇಕಂದ. ಏನ್ ಮಾಡ್ಬೇಕು? ನೀನು ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ಎಲ್ಲ ಕಪ್ಪೆ ಚಿಪ್ಪಗಳನ್ನು ಗೊಳೆ ಮಾಡು, ಒಂದು ತುಂಡು ಕೆಬ್ಬಿಣ ತಗೊಂಡು ಹೋಗು, ಪ್ರತಿಯೊಂದು ಕಪ್ಪೆ ಚಿಪ್ಪನ್ನು ಕೆಬ್ಬಿಣ ಕಚ್ಚು ತೆಗೆದೋಗಿ, ಕೆಬ್ಬಿಣ ಕಚ್ಚು ತೆಗೆದೋಗಿ, ಆ ಯಾವ ಕಪ್ಪೆ ಚಿಪ್ಪಿನಿಂದ ಇದು ಬಂಗಾರ ಆಗ್ತತೆ ಅನ್ನೋದು ಲಕ್ಷಿಟ್ಟು ಒಗಿಬೇಕಂತ ಹೇಳಿದ. ಲಕ್ಷಿಟ್ಟು. ಪುಣ್ಯಾತ್ಮರೇ ಮುಂಜಾನೆ ಸಮುದ್ರ ದಂಡೆ ಇರತಕ್ಕಂಥ ಎಲ್ಲ ಕಪ್ಪೆ ಚಿಪ್ಪುಗಳು ಗೊಳೆ ಮಾಡಿದ. ಒಂದು ಏಕಾಂತ ಜನ ಬರಲಾರ್ದಂಥ ಸ್ಥಳದೊಳಗೆ ಹೋದ. ನೋಡೋದವ, ತಗೊಳವ, ಎಡಕಿನ ಕೈಗೆ ಹಚ್ಚವ, ಅದೇನು ಹಂಗ ಉಳಿದು ತೆಗೆದೋಗ್ಯವ. ಒಗದ ಅದ್ರ ಮೇಲೆ ಪ್ರೇಮ ಕಡಿಮೆ ಆಯ್ತು, ಬ್ಯಾಸರಿಕೆ ಆಯ್ತು. ಕೆಲಸದ ಮೇಲೆ ಉತ್ಸಾಹ ಹೋಗಿಬಿಡ್ತು. ಹಿಂಗೆ ನೋಡಿ ತಗೊಂಡು ಒಗಿಲಕ್ಕತ್ತಿದ್ದ. ಪ್ರಸಂಗ ಏನಾಯ್ತು ಅಂತ ಒಂದು ಸಲ ಆಕಳಿಸ್ಕೋತ ಚೆಗಳಿಸ್ಕೋತ ನೋಡಿದ ಕೈ ಕಡೆ ಆ ಕೈಯಾನ ಕಬ್ಬಿಣದ ತುಂಡು ಬಂಗಾರ ಆಗಿತ್ತು. ಬಂಧುಗಳೇ, ಬಂಗಾರ ಆಗಿತ್ತು. ಅವಾಗ ಪಶ್ಚಾತ್ತಾಪ ಪಡಕತ್ತ. ಯಾವ ಕಪ್ಪೆ ಚಿಪ್ಪಿನಿಂದ ಬಂಗಾರ ಆಯ್ತು ಅನ್ನೋದು ಗೊತ್ತಿಲ್ಲ. ಯಾವ ಕಪ್ಪೆ ಚಿಪ್ಪಿನಿಂದ ಬಂಗಾರ ಆಯ್ತು ಗೊತ್ತಿಲ್ಲ. ನಮ್ದು ಹಂಗೈತಿಲ್ಲ, ಮೀನುಗಾರ, ನಾವು ಮೀನುಗಾರ ನಂಗದಿಲ್ಲ. ಪರಮಾತ್ಮ ಇಷ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಾನ, ಸಮಯ ಕೊಟ್ಟಾನ. ಯಾವ ಸಮಯದೊಳಗೆ ನಮ್ಮ ಬದುಕನ್ನ ಕಟ್ತದ, ಯಾವ ಸಮಯದೊಳಗೆ ಭಗವಂತನ ದಿವ್ಯ ದರ್ಶನ ಆಗ್ತದ ಗೊತ್ತಿಲ್ಲ. ಆದ್ರೆ ಪ್ರತಿಯೊಂದು ಕ್ಷಣನೂ ಕೂಡ ಇದು ದೇವನ ಪೂಜೆ, ಪ್ರತಿಯೊಂದು ಕ್ಷಣನೂ ಕೂಡ ಪುಣ್ಯಾತ್ಮರ ಅಮೂಲ್ಯವಾಗಿರ್ತಕ್ಕಂಥದ್ದು ನಾವು ತಿಳ್ಕೋಬೇಕು. ಅಮೂಲ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಕ್ಷಣವೂ ಕೂಡ ಪುಣ್ಯಾತ್ಮರೇ ಸಮಯ ಬಹಳ ಕಿಮ್ಮತ್ತದ. ಯಾಕಂದ್ರೆ ಪುಣ್ಯಾತ್ಮರಿ ಕ್ಯಾಲೆಂಡರ್ ಮತ್ತು ಗಡಿಯಾರ ಗಾಡಿಗೆ ಮಳಿ ಹೊಡೆದ ನೇತ್ ಹಾಕ್ಲಕ್ ಬರ್ತದ. ನೇತ್ ಹಾಕಕ್ ಬರ್ತತೆ, ಸಮಯ ಮಾತ್ರ ಹಾಕಕ್ ಬರುದಿಲ್ಲ. ಸಮಯ ತಿರುಗ್ತಿರ್ತದ. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ನಿನಗ 364 ದಿವಸ ಆಗಿಲ್ಲ, ಹೌದಿಲ್ಲ? ಪ್ರಪಂಚದಾಗ ಆಗಿಲ್ಲ ನಿನಗ 364 ದಿವಸ ಆಗಲಿಲ್ಲ ಅಂದ್ರೂ ಕೂಡ ಕೊನೆ ರಾತ್ರಿ ಒಂದು ಶಿವರಾತ್ರಿ ಅಂತಕ್ಕಂಥದ್ದು ಒಂದನ್ನ ಹಗಲ 12 ತಾಸು, ಇರುಳು 12 ತಾಸ ನಿನ್ನ ಉಸಿರಿನೊಳಗ ನಮಃಶಿವಾಯ ಆ ನಾಮವನ್ನು ಬೆರೆಸಿ ನೀ ಕೃತಾರ್ಥರಾಗಲಿಕ್ಕೆ ಇದೊಂದು ಒಳ್ಳೆ ಸಂಧಿ ಐತಿಪ್ಪ ಅಂತ ಹಿಂದಿನ ಪೂರ್ವಜರು ನಮಗೆ ಮಾಡಿ ಕಟ್ಟೋಗ್ಯಾರ. ಅದಕ್ಕೆ ಪ್ರತಿ ಹೇಳ್ತಾರ ಪುಣ್ಯಾತ್ಮರು, ಬಿಲ್ವ ಪತ್ರಿ ಅಭಿಷೇಕ ಅಂತ ಹೇಳ್ತಾರ. ಆ ಬೇಟೆಗಾರ ಏನ್ ಮಾಡಿದ, ರಾತ್ರಿ 10 ಗಂಟೆ ಹಿಡಿದು ಬೆಳಗಿನ ಪುಣ್ಯಾತ್ಮರೇ 6-5 ಗಂಟೆವರೆಗೆ ಬಿಲ್ವಪತ್ರೆ ಅಭಿಷೇಕನ ಮಾಡಿದಂತ. ಬಿಲ್ವಪತ್ರೆ ಅಭಿಷೇಕನ ಮಾಡಿದ ಅಂತ ಮೃತ್ಯುಂಜಯ ಮಂತ್ರ ಅಂತ ಕರೀತಾರ. ಬಂಧುಗಳೇ, ಶಿವ ಮೃತ್ಯುಂಜಯ ಆಗಲ ಕಾರಣ ಏನೋ ತಕ್ಕಿದ್ರೆ, ಇವತ್ತಿನ ದಿವಸ ಶಿವ ನೀಲಕಂಠ ವಿಷವನ್ನು ಕುಡದ. ಆ ವಿಷದಿಂದ ಮುಕ್ತನಾಗೋ ಸಲುವಾಗಿ ಪಾರ್ವತಿ ಏನ್ ಮಾಡಿದಳು ಅಂತ ಕೇಳಿದ್ರೆ, ಬೆಳಗ ಜಾಗರಣೆ ಮಾಡಿದಳು. ಆ ಜಾಗರಣೆ ಸಲುವಾಗಿನ ಪುಣ್ಯಾತ್ಮರೇ ಇದನ್ನ ಶಿವನ ಶಿವರಾತ್ರಿ ಅಂತಕ್ಕಂಥದ್ದು ಕೂಡ ಕರ್ಕೊಂಡು ಬಂದಿರತಕ್ಕಂಥದ್ದು ಒಂದು ಕಡೆ ಪುರಾಣ ಹೇಳ್ತದ. ಇನ್ನೊಂದು ಕಡೆ ಸಾಕ್ಷಾಂತ ಶಿವ ಇವತ್ತು ಶಿವಲೋಕದಾಗಿರುವುದಿಲ್ಲ, ಭೂಲೋಕದಾಗಿರ್ತಾನ, ಭಕ್ತರ ಹೃದಯದಲ್ಲಿರ್ತಾನ, ಭಕ್ತರ ಅಂಗೈದಲ್ಲಿ ಇರ್ತಾನಂತಕ್ಕಂಥ ಮಾತು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಪುಣ್ಯಾತ್ಮರು ಒಂದು ದಿವಸ ಶಿವರಾತ್ರಿ ಆಗಬಾರದು, ನಮ್ಮ ಬದುಕಿನೊಳಗೆ ನಿತ್ಯನೂ ಕೂಡ ಶಿವರಾತ್ರಿ ಆಗಬೇಕು. ನಿತ್ಯನೂ ಕೂಡ ಶಿವರಾತ್ರಿ ಆತಂದ್ರೆ ನಮಗ ಪರಮಾತ್ಮ ಮನುಷ್ಯ ಜನ್ಮವನ್ನು ಕೊಟ್ಟದ ಸಾರ್ಥಕ ಆಗ್ತದ, ಧನ್ಯ ಆಗ್ತದ, ಉತ್ಸವ ಆಗ್ತದ ಅಂತ ಕರೀತಾರ. ಅದಕ್ಕೆ ಬಲ್ಲವ್ರು ಏನಿದ್ರು, ಶಿವ ಅಂದಲ್ಲಿ ಏನೈತಿ, ಶಿವನಾಮದಲ್ಲಿ ಬಹುಮಾನ ಐತಿ ಅಂತ ಬರೀತಾರ. ಶಿವ ಅಂದಲ್ಲಿ ಏನೈತಿ ಅಂತ ಪ್ರಶ್ನೆ, ಮುಂದದ್ರಾಗ ದೊಡ್ಡ ಬಹುಮಾನ ಐತಿ ಅಂತಕ್ಕಂಥ ಮಾತು ಹೇಳ್ಕೊಂಡು ಬಂದಾರ. ನಿನಗೇನು ಗೊತ್ತಿಲ್ಲೋದಿಲ್ಲೋ, ವೇದ ಉಪನಿಷತ್ತುಗಳ ಯಾವುದು ಗೊತ್ತಿಲ್ಲ, ಒಟ್ಟಿನ ಮೇಲೆ ಶಿವಪಂಚಾಕ್ಷರಿ ಅಂತ ಕರೀತಾರ. ಅದಕ್ಕೆ ಬಲ್ಲವ್ರು ಹೇಳ್ತಾರ ಪುಣ್ಯಾತ್ಮರೇ, 100 ಗ್ರಂಥ ಓದಿ 100 ಓದಿ 100 ಕೇಳಿ ಮಾಡುವುದೇನಪ್ಪ, ಬರೇ ಮೋಕ್ಷಕ್ಕೆ ಹೋಗ್ಲಕ್ಕ 2 ಅಕ್ಷರ ಸಾಕು ಅಂತ ಬರೆದಾರ. ಅಂತ ಅಕ್ಷರವನ್ನು ಪಡ್ಕೋಬೇಕಾಗಿತ್ತಂದ್ರ ನಿಂದು ಸದಾವಕಾಲ ಏನಾಗಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಭಜೆ ಗೋವಿಂದಂ ಭಜೆ ಗೋವಿಂದಂ ಭಜೆ ಗೋವಿಂದಂ. ಅಂತ್ಯ ಕಾಲದೊಳಗ ಮನವೊಲಿದ ನೆಂಟು ನಮ್ಮನ್ನು ಬಿಟ್ಟು ಹೋಗೋ ಕಾಲಕ್ಕ ನಿನ್ನನ್ನು ಯಾವ್ದು ಉಳಿಸ್ತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಭಜನೆ ಉಳಿಸ್ತದ, ಪರಮಾತ್ಮನ ಚಿಂತನ ಉಳಿಸ್ತದ, ಭಗವಂತನ ಮನನ ಧ್ಯಾಸ ಅಂತಕ್ಕಂಥದ್ದು ಕರಿತಿಲ್ಲ, ಅದು ನಮ್ಮನ್ನು ಉಳಿಸ್ತದ. ಅದಕ್ಕೆ ನಾಮಸ್ಮರಣೆ ಅಂತ ಕರೆದಾರ, ಅದಕ್ಕೆ ಪುಣ್ಯಾತ್ಮರ ಚಿಂತನ ಅಂತ ಕರೆದಾರ, ಅದಕ್ಕೆ ಭಜನೆ ಅಂತ ಕರೆದಾರ. ಹೊರಗಿಂದ ಮಾಡ್ತಕ್ಕಂಥ ಭಜನೆ ಪುಣ್ಯಾತ್ಮರೇ ಎಲ್ಲಿವರೆಗೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಮಗ ನಾವು ಎಲ್ಲಿವರೆಗೆ ಬೇಕು ಅಂತ ಕೇಳಿದ್ರೆ ನದಿ ದಾಟುವರೆಗೆ ಬೇಕಂತ. ಹಂಗ ಭಜನೆ ಎಲ್ಲಿ ತನಕ ಅಂತ ಕೇಳಿದ್ರೆ ಬಾಹ್ಯ ಪ್ರಪಂಚನ ಮರಿ ತನಕ ನಿಂದ ಶಾಬ್ದಿಕವಾಗಿ ಶಬ್ದ ರೂಪದಲ್ಲಿ
ನಾಮ ರೂಪದಲ್ಲಿ ಏನಾಗ್ತದ, ಭಜನೆ ಪ್ರಾರಂಭ ಆಗ್ತದ. ಹೊರಗಿಂದ ಎಲ್ಲವನ್ನ ಮರೆತಿ ಅಂದ್ರ ಒಳಗೆ ಬೆರಿತಿ ಅಂದ್ರೆ ನೀನು ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಿ, ಕುಣಿಲಿಕ್ಕೆ ಆರಂಭ ಆಗ್ತದ. ಕಾರಣ ಏನು ತಕ್ಕಿದ್ರೆ ಪುಣ್ಯಾತ್ಮರೇ, ಅವನೊಳಗ ನೀ ಒಬ್ಬ ಆಗಿಬಿಡ್ತಿ, ಅವಾಗ ನಿನ್ನ ನೀ ಮರೆತಿರ್ತಿ. ಅದಕ್ಕೆ ದಾಸರ ತನು ನಿನ್ನದು, ಜೀವ ನಿನ್ನದು, ಮನ ನಿನ್ನದು ಅಂತ ಹೇಳ್ಕೊಂಡು ಬರ್ತಾರ. ಅದಕ್ಕೆ ಬಂಧುಗಳೇ, ತಾವೆಲ್ಲರೂ ನಿರಂತರವಾಗಿ ಎಷ್ಟು ಸಾಧ್ಯದ ಬೆಳಗಿನ 5 ಗಂಟೆವರೆಗೆ ನಿರಂತರವಾಗಿ ಈ ಮನಸ್ಸಿಗೆ ಏನು ಕೆಲಸಕ್ಕೆ ಹಚ್ಚಬೇಕಂತಕ್ಕಿದ್ರೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ ಅಂತಕ್ಕಂಥ ಮಂತ್ರ ಈ ಮನಸ್ಸಿಗೆ ಪುಣ್ಯಾತ್ಮರು ನುಡಿಲಿಕ್ಕೆ ಹಚ್ಚಿರಿ ಅಂದ್ರೆ ನಾವು ಪುಣ್ಯಾತ್ಮರು ಮನುಷ್ಯ ಜನ್ಮಕ್ಕೆ ಬಂದದ್ದು ಸಾರ್ಥಕತೆ ಆಗ್ತದಂತಕ್ಕಂಥ ಮಾತು ಹೇಳಿ ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಶಿಕ್ಷಕರು, ಅದ್ರಾಗ ವಿಶೇಷವಾಗಿ ನಮ್ಮ ಹೆಡ್ ಮಾಸ್ಟ್ರು ಎಲ್ಲ ಹುಡುಗರನ್ನ ಕರ್ಕೊಂಡು ಇಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಲಿಂಗವನ್ನು ತಯಾರು ಮಾಡಿ ಹೊರಗೆ ನೋಡ್ಲಕ್ಕೂ ಅದೈತಿ, ಒಳಗೂ ಅದಕ್ಕೆ ಪುಣ್ಯಾತ್ಮರೇ ಮನ ಲಿಂಗ ಆಗಬೇಕತ್ ನೋಡ್ರಿ. ಸಿದ್ದರಾಮ, ಸೊಲ್ಲಾಪುರ ಸಿದ್ದರಾಮ ಪುಣ್ಯಾತ್ಮರೇ ವಚನ ಬರೀತಾರ, ಮನ ಲಿಂಗ ಆದ ಬಳಿಕ ಏನೈತಿ ಅಂತ ಬರೀತಾರ. ಅದಕ್ಕೆ ಮನ ಲಿಂಗ ಆಗಬೇಕಾಗಿತ್ತಂದ್ರೆ ಈ ಮನಸ್ಸನ್ನು ಅವನೊಳಗೆ ಇಡಬೇಕಾಗ್ತದ. ಅದಕ್ಕೆ ಸುಂದರವಾಗಿರ್ತಕ್ಕಂಥ ನಮ್ಮೆಲ್ಲ ಮಕ್ಕಳು ಹೀಗೆ ಪುಣ್ಯಾತ್ಮರ ಪರಮಾತ್ಮನ ಪರಿಕಲ್ಪನೆಯನ್ನ, ದೇವನ ಪರಿಕಲ್ಪನೆಯನ್ನ ನಾನು ಮಾಡ್ತಕ್ಕಂಥದ್ದು ಸಣ್ಣ ವಯಸ್ಸಿನೊಳಗೆ ದೇವನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಸಂಸ್ಕಾರದಿಂದ ನಮ್ಮ ಶಾಲೆ ಮುನ್ನುಗ್ತಾ ಇದ್ದಿಲ್ಲ. ಇದು ನಿಜವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಬಂಧುಗಳೇ, ವಿಶೇಷವಾಗಿರ್ತಕ್ಕಂಥ ತಪ್ಪಿ ಪಾಲಕರು ಭೇಟಿ ಆಗ್ತಾರೆ, ನಮಗ ಬಹಳ ದೊಡ್ಡಿದ್ರಿ, ನಮಗ ಜಾಣ ಆಗ್ಯಾನ್ರಿ, ನಮಗ ಶಾಣೆ ಆಗ್ಯಾನ. ಇದು ಪುಣ್ಯಾತ್ಮರೇ. ಅದಕ್ಕೆ ಈ ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನ ನಿತ್ಯನೂ ಶಿವರಾತ್ರಿ ಮಾಡೋದ್ ಕಡೆ ಕರ್ಕೊಂಡು ಹೊಂಟಿಲ್ಲ ಅಂತ ಶಿಕ್ಷಕರಿಗೆ ತಾವೆಲ್ಲ ಒಂದು ಸಲ ಜೋರಾದ ಚಪ್ಪಾಳೆ ಹೇಳ್ಬೇಕು ಬಂಧುಗಳು. ಅಂತ ಮಕ್ಕಳು ಪುಣ್ಯಾತ್ಮರೇ. ಯಾಕಂದ್ರ ಈ ಎಲ್ಲ ಗೋಟಿ ಆಡೋ ವಯಸ್ಸಿದವ್ರದು, ಗೋಟಿ ಆಡೋ ವಯಸ್ಸು, ಚಿನಿದಾನ ಹೊಡಿತಕ್ಕಂತ ವಯಸ್ಸು, ಸರ್ಸು ಕಂಪನಿಯ ವಯಸ್ಸಿದು. ಅಂತದ್ರೊಳಗೆ ಪುಣ್ಯಾತ್ಮರು ನಾನು ಮಧ್ಯಾಹ್ನ ಬಂದು ನೋಡೀನಿ, ಎಲ್ಲರೂ ಪುಣ್ಯಾತ್ಮರು ಅವರು ಲಿಂಗ ಮಾಡ್ಕೊಂತ ಕೂತಿದ್ರು. ಅದಕ್ಕೆ ಲಿಂಗವೇ ನಿನ್ನ ಮನವೇ ಲಿಂಗ ಆದ ಬಳಿಕ ಪುಣ್ಯಾತ್ಮರೇ ಯಾವ ಕಾಶಿ ರಾಮೇಶ್ವರ ಎಲ್ಲಿ ಇಲ್ಲ, ಎಲ್ಲವೂ ನಿನ್ನಗೈತಿ. ಅದಕ್ಕೆ ಬಂಧುಗಳೇ, ಅಂತ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಹಬ್ಬವನ್ನು ನಾವೆಲ್ಲರೂ ಪ್ರತಿ ವರ್ಷ ಆಚರಣೆ ಮಾಡಿದ್ರೆ ಹೆಚ್ಚು ಭಾಗವಹಿಸ್ತಕ್ಕಂಥದ್ದು. ಅದಕ್ಕೆ ಬಲ್ಲವ್ರು ಏನ್ ಹೇಳ್ಯಾರತ್ತಕ್ಕಿದ್ರೆ, ಇದು ಒಂದೇ ದಿವಸ ಶಿವರಾತ್ರಿ ಆಗಬಾರ್ದಪ್ಪ, ದಿನವೇ ನಿನ್ನ ಬದುಕಿರೊಳಗ ಶಿವರಾತ್ರಿ ಆಯ್ತಂದ್ರ ಅದು ನಿಜವಾಗಿರ್ತಕ್ಕಂಥ ಶಿವನ ಒಲಿಮೆಗೆ ಪಾತ್ರ ಆಗ್ತದಂತ ಸ್ವತಃ ದೇವಿನ ಪುಣ್ಯಾತ್ಮರೇ ಜಾಗರಣೆ ಮಾಡ್ಯಾಳ. ಎದರ ಸಲುವಾಗಿ? ಗಂಡನ ಪ್ರಾಣವನ್ನು ಉಳಿಸ್ಕೊಳ್ಳೋ ಸಲುವಾಗಿ, ತನ್ನ ಮುತ್ತೈದೆಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ, ತನ್ನ ಭಾಗ್ಯವನ್ನ, ಮಾಂಗಲ್ಯ ಭಾಗ್ಯವನ್ನ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ, ಆ ಪತಿನಾಥನ ಸಲುವಾಗಿ ಏನ್ ಮಾಡಿದಳು ಅಂತ ಕೇಳಿದ್ರ ಆಕಿ ಜಾಗರಣೆ ಮಾಡಿದ್ರ ಸಲುವಾಗಿ. ಇದು ಪುಣ್ಯಾತ್ಮರೇ, ನಾವೆಲ್ಲ ಜಾಗರಣೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭನ್ಯಾತ್ಮರೇ ಆ ಭಗವಂತನ ಶಿವಪಂಚಾಕ್ಷರಿ ಮಂತ್ರವನ್ನ 5 ಗಂಟೆವರೆಗೆ ತಮ್ಗೆ ಯಾರ್ಯಾರಿಗೆ ಶಕ್ಯತೆ ಐತಿ ಎಲ್ಲರೂ ಪಾಲ್ಗೊಡ್ರಿ ಅಂತಕ್ಕಂಥ ಮಾತೇಳಿ ಆ ಶ್ರೀಗಿರಿ ವಲ್ಲಭ ಕೈಲಾಸದ ಒಡೆಯ ನಿಮ್ಗೆಲ್ಲರಿಗೆ ಸನ್ಮಂಗಳುಂಟು ಮಾಡಲಿ. ಈ ಶಿವರಾತ್ರಿ ಪುಣ್ಯಾತ್ಮರೇ ಎಲ್ಲರಿಗೂ ಶುಭವನ್ನು ತರಲೆ ತಿಳ್ಕೊಂಡು ಸಂದರ್ಭ ಹಾರೈಸಿ, ಈ ಒಂದು ಶಿವರಾತ್ರಿ ಹಬ್ಬದಲ್ಲಿ ಯಾರ್ಯಾರು ಏನೇನು ಪುಣ್ಯಾತ್ಮರ ಸೇವೆ ಮಾಡಿರಿ ನಿಮ್ಗೆಲ್ಲರಿಗೆ ಆ ಭಗವಂತನ ಅನುಗ್ರಹ ಇರಲಿ ತಿಳ್ಕೊಂಡು, ಕರಿಯೋಗ ಸಿದ್ಧನ ಕೃಪಾ ತಮಗೆಲ್ಲ ದೊರೀಲಿ ತಿಳ್ಕೊಂಡು ಹಾರೈಸಿ ನನ್ನ ಸೇವೆ ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ ಶರಣಾರ್ಥಿ.